ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತು ನಾವು ಕೈನ್ ಮಾಸ್ಟರಲ್ಲಿ ಯಾವ ರೀತಿಯಾಗಿ ಸ್ಕಾಲಿಂಗ್ ವಿಡಿಯೋ ಮಾಡ್ಬೇಕನ್ನೋದು ಹೇಳ್ಕೊಡ್ತೀನಿ. ಅಕ್ಷರಗಳು ಮೇಲಕ್ಕೆ ಹೋಗ್ತಕ್ಕಂಥ ವಿಡಿಯೋಗಳನ್ನು ಯಾವ ರೀತಿ ನಾವು ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ನಿಮಗೆ. ಬನ್ನಿ ನಿಧಾನವಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ರಿ. ಪೂರ್ತಿ ವಿಡಿಯೋ ನೋಡಿದ್ರೆ ಅಂದರೆ ನಿಮ್ಗೆ ಸರಳ ಭಾಳ ಈಸಿಯಾಗಿ ತಿಳ್ಕೊತೀರಿ. ಅದ್ರ ಜೊತೆಗೆ ಇವತ್ತು ನಾನು ವಿಶೇಷವಾಗಿ ಇವತ್ತಿಗೆ ನಂದು 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. 1K ಕಂಪ್ಲೀಟ್ ಆಯಿತು. ಅದಕ್ಕೆಲ್ಲ ನನ್ನ ಯೂಟ್ಯೂಬ್ ಸ್ನೇಹಿತರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂತಂದ್ರೆ 1000 ಸಬ್ಸ್ಕ್ರೈಬರ್ ನನಗೆ ಮಾಡಿಕೊಂಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ, ಪ್ರತಿಯೊಂದು ವಿಡಿಯೋ ನೋಡ್ತಾಯಿರಿ ಅಂತ ಹೇಳ್ತಾ ಬನ್ನಿ ಇವತ್ತು ನಾನು ಯಾವ ರೀತಿಯಾಗಿ ಸ್ಕ್ರಾಲಿಂಗ್ ವಿಡಿಯೋ ಮಾಡ್ಬೇಕನ್ನ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ನಮಸ್ಕಾರ. ಬನ್ನಿ ಸ್ನೇಹಿತರೆ, ಇವತ್ತು ನಾವು ಕೈನ್ ಮಾಸ್ಟರಲ್ಲಿ ಯಾವ ರೀತಿಯಾಗಿ ಅಕ್ಷರಗಳ ಮೇಲಕ್ಕೆ ಹೋಗ್ತಾವಲ್ಲ ಆ ರೀತಿ ವಿಡಿಯೋ ಮಾಡೋದು ಹೇಗೆ ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ. ಸ್ಕ್ರಾಲಿಂಗ್ ವಿಡಿಯೋ ಅಂತಾರೆ ಇದಕ್ಕೆ. ಅಕ್ಷರಗಳನ್ನು ಮೇಲಕ್ಕೆ ಹೋಗ್ತಕ್ಕಂಥ ವಿಡಿಯೋಗಳಂತಾರೆ ಇದಕ್ಕೆ. ಅದನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಈ ಮೊದಲಿಗೆ ನಿಮ್ಮ ಫೋನಲ್ಲಿ ಬನ್ನಿ, ಇಲ್ಲಿ ಮೊದಲು ಪ್ಲೇಸ್ಟೋರ್ಗೆ ಹೋಗಿ. ಪ್ಲೇಸ್ಟೋರಲ್ಲಿ ಕೈನ್ ಮಾಸ್ಟರ್ ಅಂತಂದು ಅಪ್ಲಿಕೇಶನ್ ಇದೆ, ನಿಮಗೆಲ್ಲ ಗೊತ್ತಿರುತ್ತೆ. ಆ ಅಪ್ಲಿಕೇಶನ್ನ ಟೈಪ್ ಮಾಡಿರಿ, ಕೈನ್ ಮಾಸ್ಟರ್ ಅಂತ ಟೈಪ್ ಮಾಡಿರಿ. ಇಲ್ಲಿ ಬರುತ್ತೆ ಕೈನ್ ಮಾಸ್ಟರ್. ಇಲ್ಲಿ ಕ್ಲಿಕ್ ಮಾಡಿತಪ್ಪ ಅಂದರೆ ಇದು ಬರುತ್ತೆ. ನನ್ನ ಫೋನಲ್ಲಿ ಆಲ್ರೆಡಿ ಇದು ಡೌನ್ಲೋಡ್ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ನಾನು ಡೌನ್ಲೋಡ್ ಆಗದೇ ಇದ್ದರೆ ಇನ್ಸ್ಟಾಲ್ ಅಂತ ಬರುತ್ತೆ. ಇಲ್ಲಿ ಡೌನ್ಲೋಡ್ ಆಗಿದ್ದರೆ ಓಪನ್ ಅಂತ ಬರುತ್ತೆ. ನಂದು ಡೌನ್ಲೋಡ್ ಆಗಿದೆ ನನ್ನ ಒಂದು ಫೋನಲ್ಲಿ ಇರೋದ್ರಿಂದ ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡ್ತೀನಿ. ಓಪನ್ ಅಂತ ಕ್ಲಿಕ್ ಮಾಡಿದ ಈ ಥರ ಒಂದು ಸ್ಕ್ರೀನ್ ಬರುತ್ತೆ. ವೇಟ್ ಮಾಡಿರಿ. ಈ ಥರ ಬಂತು. ಈ ಥರ ಬಂದಾಗ ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಐತಲ್ಲ, ಇಲ್ಲಿ ಕ್ಲಿಕ್ ಮಾಡಿರಿ. ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಸೈಜ್ ಭಾಳ ಇದಾವೆ. ಇಲ್ಲಿ ನಮಗೆ ಯೂಟ್ಯೂಬ್ ಸೈಜ್ ಬೇಕತ್ತಪ್ಪ ಅಂದ್ರೆ 16:9 ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿರಿ. ಇದನ್ನು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿರಿ. ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಅದಕ್ಕೆ ಕ್ರಿಯೇಟ್ ಅನ್ರಿ. ಇಲ್ಲಿ ಕ್ರಿಯೇಟ್ ಅಂತ ಹೇಳ್ರಿ. ಕ್ರಿಯೇಟ್ ಅಂದಾಗ ನಮಗೆ ಈ ಥರ ಒಂದು ಓಪನ್ ಆಗುತ್ತೆ, ಸ್ಕ್ರೀನ್ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ಇಲ್ಲಿ ಆಲ್ ಅಂತ ಇದೆ, ಇಮೇಜ್ ಅಸೆಟ್ಸ್ ಅಂತ ಇದೆ, ವಿಡಿಯೋ ಅಸೆಟ್ಸ್ ಅಂತ ಇದೆ, ಇಲ್ಲಿ ಫೇವ್ರೇಟ್ಸ್ ಅಂತ ಇದೆ, ಪಿಕ್ಸೆಲ್ ಅಂತ ಇಲ್ಲಿ ಅನೇಕ ಆಪ್ಷನ್ ಬರ್ತವೆ. ಇಲ್ಲಿ ನಾವು ಇಮೇಜ್ ಅಸೆಟ್ಸ್ ಅಂತ ಇದೆಯಲ್ಲ, ಇಲ್ಲಿ ಇಮೇಜ್ ಅಸೆಟ್ ಅಂತ ಇದೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿರಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಥರ ಇಮೇಜ್ ಬರ್ತವೆ. ಈ ಥರ ಇಮೇಜ್ಗಳು ಬರ್ತವೆ. ಇಮೇಜ್ಗಳು ಬಂದಾಗ ನಾವು ಒಂದು ಇಮೇಜನ್ನು ಆಯ್ಕೆ ಮಾಡೋಣ. ನಾನು ಇದನ್ನು ಆಯ್ಕೆ ಮಾಡ್ತೀನಿ. ಇಲ್ಲಿ ಭಾಳ ಇದಾವೆ. ಇಲ್ಲಿ ರೆಡ್ ಇದೆ, ಯೆಲ್ಲೋ ಇದೆ, ಗ್ರೀನ್ ಇದೆ, ವೈಟ್ ಇದೆ. ಇಲ್ಲಿ ಲೈಟ್ ನಾನಿಲ್ಲಿ ಇದನ್ನು ಕ್ಲಿಕ್ ಮಾಡ್ತೀನಿ. ಒಂದು ಕ್ಲಿಕ್ ಮಾಡಿದೆ. ಇಲ್ಲಿ 2 ಬಂದು ಇದರಲ್ಲಿ ಒಂದು ಡಿಲೀಟ್ ಮಾಡೋಣ. ಇಲ್ಲಿ ಡಿಲೀಟ್ ಆಗಿ ಮಾಡ್ಬೇಕು ಇದನ್ನು ಅನ್ನೋದನ್ನು ಹೇಳ್ತೀನಿ ನೋಡಿರಿ. ಇಲ್ಲಿ ಮೇಲೆ ಮೂಲೆಯಲ್ಲಿ ಇದೆಯಲ್ಲ, ಇಲ್ಲಿ ಬಾಕ್ಸ್, ಡಿಲೀಟ್ ಬಾಕ್ಸ್, ಇದನ್ನು ಕ್ಲಿಕ್ ಮಾಡಿರಿ. ಒಂದು ಹೋಯ್ತು. ಇನ್ನು ಒಂದು ಉಳಿತು. ಈಗ ಇಲ್ಲಿ ಏನು ಮಾಡಿದೆ, ಇಲ್ಲೇನಿದೆ, ಇದು ಓನ್ಲಿ 4 ಸೆಕೆಂಡ್ ಇದೆ. ಇಲ್ಲಿ 0 to 4 ಸೆಕೆಂಡ್ಸ್ ಅಷ್ಟೇ ಈ ಜಾಗ ಇದೆಲ್ಲ. ಇದನ್ನು ಸ್ಕ್ರಾಲ್ ಮಾಡೋಣ, ಮುಂದಕ್ಕೆ ಜಗ್ಗನಿದೆ. ಕನಿಷ್ಠ 1 ನಿಮಿಷ ಅದನ್ನು ಮಾಡೋಣ. ಇದನ್ನು ಈ ಥರ ಸ್ಕ್ರಾಲ್ ಮಾಡೋಣ. ಈ ಥರ 1 ನಿಮಿಷ ಮಾಡೋಣ. 1 ನಿಮಿಷದ ಮಾಡಿ ಇದನ್ನು. ಈಗ 1 ನಿಮಿಷದ್ದಾಯಿತು. 1 ನಿಮಿಷ ನಾವು ಇದನ್ನು ಸ್ಕ್ರಾಲ್ ಮಾಡಿದ್ವಲ್ಲ, ಇಲ್ಲಿ ಏನು ಮಾಡೋಣ, ಈ ರೀತಿ ಆಯ್ತು. ಈಗ ಈ ರೀತಿ ಆದಮೇಲೆ ನಾವು ಇದಕ್ಕೆ ಇಲ್ಲಿ ಅಕ್ಷರಗಳನ್ನು ಮತ್ತೆ ಇಲ್ಲಿ ಬ್ಯಾಗ್ ಇಲ್ಲಿ ಮಾರ್ಕ್ ಕಾಣ್ತಿದೆ, ಇಲ್ಲಿ ಕ್ಲಿಕ್ ಮಾಡೋಣ. ಈ ಮಾರ್ಕಲ್ಲಿ ಇದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ಇಲ್ಲಿ
ಲೇಯರ್ ಅಂತ ಇದೆಯಲ್ಲ, ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡೋಣ. ಲೇಯರ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಏನು ಬಂತು, ಇಲ್ಲಿ ಟಿ ಅಂತ ಇದೆಯಲ್ಲ ಟೆಕ್ಸ್ಟ್, ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ವಿ, ಇಲ್ಲಿ ಬಂತು. ಇಲ್ಲಿ ನಾನು ಕೀಬೋರ್ಡ್ ಇಂಗ್ಲೀಷಲ್ಲಿದೆ, ಕನ್ನಡ ಮಾಡ್ಕೊತೀನಿ. ಇಲ್ಲಿ ಇದು ಮಾಡಿದಾಗ ಇಲ್ಲಿ ಕನ್ನಡ ಬರುತ್ತೆ, ಇಲ್ಲಿ ಕನ್ನಡ ಮಾಡ್ಕೊಂಡೆ, ಈ ಕನ್ನಡ ಕೀಬೋರ್ಡ್ ಬಂತು. ಈ ಥರ ಬಂತು. ಈ ಥರ ಬಂದ ಮೇಲೆ ನಾನು ಏನು ಮಾಡೋಣ, ಇಲ್ಲೊಂದು ಬಸವಣ್ಣನವರ ವಚನಗಳನ್ನು ನಾನು ಇಲ್ಲಿ ಸ್ಕ್ರಾಲ್ ಮಾಡಿದಂಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಏನು ಮಾಡೋಣ, ಇಲ್ಲಿ ಮೈಕ್ ಇದೆಯಲ್ಲ, ಮೈಕಲ್ಲಿ ಕೂಗಿ ಬಸವಣ್ಣನವರ ವಚನಗಳು, ಬಸವಣ್ಣನ ವಚನಗಳು. ಇಲ್ಲಿ ಬಂತು ನೋಡ್ರಿ, ಬಸವಣ್ಣ ವಚನಗಳು ಅಂತಂದು 2 ಸಲ ಕೂಗಿದೆ ನಾನು. 2 ಸಲ ಬಂತು. ಅದರಲ್ಲಿ ಒಂದೇ ಸಲ ಇದಕ್ಕೆ ಓಕೆ, ಅದನ್ನು ಒಂದು ಸಲ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಂಡ್ಮೇಲೆ ಓಕೆ ಕೊಡೋಣ. ಓಕೆ ಕೊಟ್ಟ ಮೇಲೆ ಇದು ಬಂತು. ಇಲ್ಲಿ ಈ ಥರ ಬಸವಣ್ಣ ನಡುಕ್ಕೆ ಕೂತ್ಕೊಂತ ಈ ರೀತಿ ಬಂದಮೇಲೆ ಇದನ್ನು ಇಲ್ಲಿ ಸ್ಕ್ರಾಲ್ ಮಾಡೋಣ. ಇದು ಸ್ವಲ್ಪ ಜಗ್ಗನ್ನು ಡ್ರ್ಯಾಗ್ ಮಾಡೋಣ. ಡ್ರ್ಯಾಗ್ ಮಾಡಿದರೆ ದೊಡ್ಡದಾಗುತ್ತೆ, ಸಣ್ಣದಾಗುತ್ತೆ. ಇದಕ್ಕೆ ಕಲರು ವೈಟ್ ಇದೆ, ಇಲ್ಲಿ ವೈಟಿಗೆ ಎದ್ದು ಕಾಣ್ತಾ ಇಲ್ಲ. ಇದಕ್ಕೆ ಇಲ್ಲಿ ಆಪ್ಷನ್ ಇದೆ, ಕಲರ್ ಅನ್ಸೋದು. ಇಲ್ಲಿ ಕಲರ್ ಮಾಡಿದಾಗ ಇಲ್ಲಿ ಅನೇಕ ಕಲರ್ ಬರ್ತದೆ. ಇದರಲ್ಲಿ ನಾವು ಯಾವ ಕಲರ್ ಕೊಡ್ತಾ ಆ ಕಲರ್ ಆಗುತ್ತೆ. ಇಲ್ಲಿ ಬ್ಲ್ಯಾಕ್ ತೊಗೊತೀನಿ ನಾನು. ಬ್ಲ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಬ್ಲ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ, ಈ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿರಿ ಬ್ಲ್ಯಾಕ್ ಬಂತು. ಈಗ ಬಸವಣ್ಣ ವಚನಗಳು ಅಂತಂದು ಬ್ಲ್ಯಾಕ್ ಬಂತಲ್ಲ. ಈ ಬ್ಲ್ಯಾಕ್ ಬಂದಮೇಲೆ ಇಲ್ಲಿ ಫಾಂಟ್ ಅಂತ ಇದೆ, ಇಲ್ಲಿ ಮೂಲೆಯಲ್ಲಿ ಫಾಂಟ್ಗೆ ಕ್ಲಿಕ್ ಮಾಡ್ತೀನಿ. ಅಂದರೆ ಫಾಂಟು ಸ್ವಲ್ಪ ಬದಲಾವಣೆ ಇರಲಿ, ಬೋಲ್ಡ್ ಮಾಡೋಣ ಫಾಂಟ್. ಇಲ್ಲಿ ಫಾಂಟ್ ಮಾಡಿದ್ರೆ ಈ ಥರ ಲೆಫ್ಟ್ ಸೈಡ್ ಈ ಥರ ಆಪ್ಷನ್ ಬರ್ತವೆ. ಇಲ್ಲಿ ಆ್ಯಂಡ್ರಾಯ್ಡ್ ಅಂತಿದೆಯಲ್ಲ, ಆ್ಯಂಡ್ರಾಯ್ಡಿಗೆ ಕ್ಲಿಕ್ ಮಾಡೋಣ. ಇಲ್ಲಿ ಆ್ಯಂಡ್ರಾಯ್ಡ್ ಕ್ಲಿಕ್ ಮಾಡಿದ್ರೆ ಅನೇಕ ಫಾಂಟ್ ಬರ್ತವೆ. ಇಲ್ಲಿ ರೋಬೋಟ್ ಬೋರ್ಡ್ ಅಂತ ಇದೆಯಲ್ಲ, ಈ ರೋಬೋಟ್ ಬೋರ್ಡಿಗೆ ಕ್ಲಿಕ್ ಮಾಡಿರಿ. ಈ ರೋಬೋಟ್ ಬೋರ್ಡ್ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಲಿಕ್ ಮಾಡಿ ಏನು ಮಾಡೋದು, ಇಲ್ಲಿ ಓಕೆ ಅಂತ ಕೊಡ್ರಿ, ಮೇಲೆ ಓಕೆ ಕೊಡ್ರಿ. ಓಕೆ ಕೊಟ್ಟ ಮೇಲೆ ನೋಡಿರಿ ಈ ಥರ ಸ್ಮಾಲ್ ಇದ್ವಲ್ಲ ಅಕ್ಷರಗಳು ದಪ್ಪ ಅದು, ಆಮೇಲೆ ನೋಡಿ ಬೋಲ್ಡ್ ಆಯಿತು. ಇದನ್ನೇನು ಮಾಡೋಣ, ಇದನ್ನು ಸೆಟ್ಟಿಂಗ್ ಮಾಡೋಣ. ಎಲ್ಲಿ ಮಾಡೋಣ, ಇದನ್ನು ಡ್ರ್ಯಾಗ್ ಮಾಡಿ ಸ್ವಲ್ಪ ದೊಡ್ಡದಾಗುತ್ತೆ. ಸ್ಮಾಲ್ ದೊಡ್ಡದು ಮಾಡ್ಬೋದು. ಇದರಲ್ಲಿ ಡ್ರ್ಯಾಗ್ ಮಾಡಿದರೆ ಇದನ್ನ ಮೇಲ್ಗಡೆ ಕೂಡ್ಸೋಣ. ಇದನ್ನು ಮೇಲ್ಗಡೆ ಇಲ್ಲಿ ಬಸವಣ್ಣ ವಚನಗಳಂತ ಮೇಲ್ಗಡೆ ಕೂಡ್ಸೋಣ. ಇಲ್ಲಿ ಮುಟ್ಟಾಣಿದ್ದೀನಿ ಇಷ್ಟು. ಇದು ಈಗ ರೆಡಿ ಆಯಿತು. ಇಷ್ಟ ಆಯ್ತು. ಈಗ ಇಷ್ಟ ಆಯ್ತಲ್ಲ, ಮತ್ತು ನೆಕ್ಸ್ಟ್ ಏನು ಮಾಡೋಣ ನೋಡೋಣ. ಈಗ ಇದು ಇಷ್ಟ ಆದಮೇಲೆ ಇದು ನೋಡಿರಿ, ಇಲ್ಲಿ ಸರಿಸ್ತೀನಿ. ಇಲ್ಲಿ ಈ ಕಡೆಗೆ ಸರಿಸಿದಾಗ ಇದು ಹೋಗ್ಬಿಡ್ತು. ಈಗ ಇಲ್ಲಿ ನೋಡಿ ಇದು ಆದರೆ ಇದು ಕೊನೆಯವರೆಗೂ ವಚನಗಳಂತೂ ಕಾಣಬೇಕು, ಬಸವಣ್ಣ ವಚನ ಕಾಣಬೇಕು. ಅದಕ್ಕೆ ಏನು ಮಾಡೋಣ, ಇದು ಎಷ್ಟಿದೆ ಮಿನಿಮಮ್ಮು ಒಂದು 20 ಸೆಕೆಂಡ್ ನಾನು ಡ್ರ್ಯಾಗ್ ಮಾಡ್ತೀನಿ. ಇಲ್ಲಿ ಬಸವಣ್ಣ ವಚನ ಇಲ್ಲಿ ಇದೆ ಇಲ್ಲ ಯೆಲ್ಲೋ ಕಲರು, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈಗ ನೆಕ್ಸ್ಟ್ ಏನು ಮಾಡೋಣ, ಇಲ್ಲಿ ಇದನ್ನು ಸ್ಕ್ರಾಲ್ ಮಾಡಿದಾಗ ಇಷ್ಟೇ ಬರುತ್ತಲ್ಲ, ಇದನ್ನು ಪೂರ್ಣ ಬರಬೇಕು. ಆ್ಯಕ್ಚುಲಿ ಬಸವಣ್ಣನ ವಚನ ಪೂರ್ಣ ಬರಬೇಕಲ್ಲ. ಇಲ್ಲಿ ಇದ್ರ ಮೇಲೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಟೈಪ್ ಮಾಡಿದ್ರೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಸ್ವಲ್ಪ ಡ್ರ್ಯಾಗ್ ಮಾಡೋಣ. 20 ಸೆಕೆಂಡ್ ಡ್ರ್ಯಾಗ್ ಮಾಡೋಣ. ಡ್ರ್ಯಾಗ್ ಮಾಡಿದೆ. ಆಮೇಲೆ ಇದನ್ನ ಬಿಟ್ಟುಬಿಡ್ತೀನಿ ಅಷ್ಟೇ. ಈ ಡ್ರ್ಯಾಗ್ ಮಾಡಿದಲ್ಲಿ ಇದನ್ನು ಇದೆಲ್ಲ ಮೇಗಳ ಬಸವಣ್ಣ ಇದು ಅಷ್ಟೇ ಇರಲಿದೆ. ಇದಾದಮೇಲೆ ಈಗ ನೆಕ್ಸ್ಟ್ ಏನು ಮಾಡೋಣ, ಒಂದು ಬಸವಣ್ಣನ ವಚನ ತೊಗೊಂಡು ಇಲ್ಲಿ ಟೆಕ್ಸ್ಟ್ ಮೇಲಿದೆಯಲ್ಲ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ಮೇಲೆ ಒಂದು ಬಸವಣ್ಣನ ವಚನನ ಟೈಪ್ ಮಾಡೋಣ. ಇಲ್ಲಿ ಟೈಪ್ ಮಾಡಿದ್ರೆ ಇದು ಒಂದು ವಯಸ್ಸು ಮೆಸೇಜರ್ ಕೊಡ್ಬೋದು, ಅಥವಾ ಇಲ್ಲಿ ನಾನು ಆಲ್ರೆಡಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ನಾನು ಆಲ್ರೆಡಿ ಒಂದು ಬಸವಣ್ಣನ ವಚನ ಕಾಪಿ ಮಾಡ್ಕೊಂಡಿದ್ದೆ, ಇಲ್ಲಿ ಪೇಸ್ಟ್ ಮಾಡಿದೆ. ಈ ಥರ ಬಂತು. ಈ ಥರ ಬಂತಲ್ಲ, ಇದನ್ನು ಸೆಟ್ಟಿಂಗ್ ಮಾಡೋಣ. ಯಾವ ಥರ ಸೆಟ್ಟಿಂಗ್ ಮಾಡೋಣ, ಇಲ್ಲಿ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ, ಇಲ್ಲಿ ನೋಡಿರಿ, ಇಲ್ಲಿ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಅಂತಲ್ಲ, ಇಲ್ಲಿ ದಲ್ಲದೆ ಅಂತ ಅಲ್ಲಿ ಒಂದು ಲೈನ್ ಮಾಡೋಣ. ಇಲ್ಲಿ ಲೈನ್ ಮಾಡಿ ಹತ್ರ ಮಾಡೋಣ. ಇಲ್ಲಿ ಬ್ಲೂ ಇದೆಲ್ಲ, ಇಲ್ಲಿ ಕ್ಲಿಕ್ ಮಾಡೋಣ. ಒಂದು ಲೈನ್ ಆಯ್ತು. ಅಲ್ಲಿ ಎರಡನೇ ಲೈನ್ ನೋಡೋಣ. ಈಗ ಎರಡನೇ ಲೈನ್ ನೋಡೋಣ. ಎರಡನೇ ಲೈನಲ್ಲಿ ಏನು ಮಾಡೋಣ, ದರೆ ಹತ್ತಿ ಉರಿದಡೆ ನಿಲ್ಲಬಾರದು, ಇಲ್ಲಿದ್ದು ನೋಡಿರಿ, ನಿಲ್ಲಬಾರದು ಅಂದಲ್ಲೇ ಕ್ಲಿಕ್ ಮಾಡೋಣ. ಇಲ್ಲಿ ಬ್ಲೂ ಅಂಕಿ ಮೇಲೆ ಕ್ಲಿಕ್ ಮಾಡೋಣ. ಕೆಳಗಡೆ ಬಂತು. ಆಮೇಲೆ ಏರು ನೀರುಂಬೆಡೆ ಬೇಲಿ ಕೈ ಮಡೆ, ಏರು ನೀರುಂಬೆಡೆ ಅಂತ ಇದೆಯಲ್ಲ, ಏರು ನೀರುಂಬೆಡೆ ಅಂತ ನಾನು ಅಷ್ಟೇ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿ ಮತ್ತೆ ಇದು ಈ ಥರ ಸೆಟ್ಟಿಂಗ್ ಮಾಡ್ತೀನಿ. ಮೊದಲಿಂದ ಈ ಥರ ಸೆಟ್ಟಿಂಗ್ ಮಾಡ್ಕೊಳ್ಳೋಣ. ಈ ಥರ ಮೊದಲಿಗೆ ಸೆಟ್ಟಿಂಗ್ ಮಾಡ್ಕೊಳ್ಳೋಣ.
ಇಲ್ಲಿ ನೀವು ಮಾಡ್ಕೋಬೋದು, ಒಂದು ಸಲ ನೋಡಿದ್ರೆ ಗೊತ್ತಾಗುತ್ತೆ. ಮಾಡ್ತೀನಿ ನೋಡಿರಿ. ನಂಜಾಗಿ ತಾಯಿ ಮಲೆ ಹಾಲ ಮಂಜಾಗಿ ಕೊಡೋಡೆ ಇನ್ನಾರಿಗೆ ದೂರವೇ ಕೂಡಲ ಸಂಗಮ ಅಂತಲ್ಲ. ಈಗ ಓಕೆ, ಇದನ್ನು ಈಗ ಎಲ್ಲ ರೆಡಿ ಆಯಿತು. ಓಕೆ ಕೊಡೋಣ. ಓಕೆ ಕೊಟ್ಟಮೇಲೆ ಈ ರೀತಿಯಾಗಿ ಬಂತದು. ಈ ರೀತಿ ಬಂದಮೇಲೆ ಏನಾಯಿತು, ಇದಕ್ಕೆ ಕಲರು ಎದ್ದು ಕಾಣ್ತಾ ಇಲ್ಲ. ಇಲ್ಲಿ ಇದಕ್ಕೆ ಏನು ಮಾಡೋಣ, ಬ್ಲ್ಯಾಕ್ ಕಲರ್ ಆದರೆ ಸ್ವಲ್ಪ ರಬ್ ಎದ್ದು ಕಾಣ್ತವೆ. ಹಾಗೆ ಬ್ಲ್ಯಾಕ್ ಕಲರ್ನ ನಾವು ಇಲ್ಲಿ ಕಲರ್ ಅಂತಿದೆಯಲ್ಲ, ಇಲ್ಲಿ ಕಲರಿಗೆ ಕ್ಲಿಕ್ ಮಾಡೋಣ. ಈ ಕ್ಲಿಕ್ ಮಾಡಿದಾಗ ಇಲ್ಲಿ ಅನೇಕ ಕಲರ್ ಬರ್ತವೆ. ಇಲ್ಲಿ ನಮ್ಮ ಬ್ಲ್ಯಾಕ್ ಕಲರೇ ಯೂಸ್ ಮಾಡೋಣ. ಬ್ಲ್ಯಾಕ್ ಕಲರ್ ಯೂಸ್ ಮಾಡಿ ಇಲ್ಲಿ ಓಕೆ ಕೊಡ್ತೀನಿ. ಈ ಥರ ಅಕ್ಷರ ಬಂದು ಈ ಅಕ್ಷರಗಳನ್ನು ಸ್ವಲ್ಪ ನಾವು ಡ್ರ್ಯಾಗ್ ಮಾಡಿದರೆ ಈ ಅಕ್ಷರಗಳು ಬಂದು ಅಕ್ಷರಗಳನ್ನು ಡ್ರ್ಯಾಗ್ ಮಾಡಿದ ಏನಾಯಿತು, ಈ ಥರ ಬರ್ತೈತೆ. ಈ ಥರ ಬಂದು ಇಲ್ಲಿ ಇನ್ನೊಂದು ಸ್ವಲ್ಪ ಸೆಟ್ಟಿಂಗ್ ಮಾಡೋಣ. ಇಲ್ಲಿ ಏನಾಯಿತು, ಇಲ್ಲಿ ಒಂದು ಲೈನ್ ದೊಡ್ಡದಾಗಿದೆ. ಇನ್ನೊಂದು ಸ್ವಲ್ಪ ಮತ್ತೆ ಎಡಿಟಿಗೆ ಹೋಗ್ತೀನಿ. ಎಡಿಟಿಗೆ ಹೋಗಿ ಇಲ್ಲಿ ಎಡಿಟಿಗೆ ಹೋಗಿ ಇನ್ನಾರಿಗೆ ದೂರವೇ ಅಂತೈತಲ್ಲ ಕೊಲ್ಲುವಡೆ, ಇದನ್ನು ಸ್ವಲ್ಪ ಸೆಟ್ಟಿಂಗ್ ಮಾಡ್ತೀನಿ. ಈ ರೀತಿ ಸೆಟ್ಟಿಂಗ್ ಮಾಡಿದೆ. ಓಕೆ ಕೊಡ್ತೀನಿ. ಓಕೆ ಕೊಟ್ಟಾಗ ನೋಡಿರಿ ಈ ಥರ ಬಂತು. ಇದನ್ನು ಇಲ್ಲಿ ಸ್ವಲ್ಪ ಡ್ರ್ಯಾಗ್ ಮಾಡಿದ ಅಕ್ಷರ ದೊಡ್ಡಾಗುತ್ತೆ ನೋಡಿರಿ, ದೊಡ್ಡವಾದವಲ್ಲ. ಇದನ್ನು ಏನು ಮಾಡೋಣ ಈಗ, ನೆಕ್ಸ್ಟ್ ಇದನ್ನು ಇಲ್ಲಿ ಈ ರೀತಿ ರೆಡಿ ಆದಮೇಲೆ ಇದು ಕೆಳಗಡೆ ತರಬೇಕು. ಇದನ್ನು ಈ ಥರ ಕೆಳಗಡೆ ತರಬೇಕು. ಈ ಲೈನ್ ಕೈಲಿ ಈ ಥರ ಮಾಡ್ಕೊತ ಇಲ್ಲಿ ಬರಬೇಕು. ಒಂದು ಲೈನಿಗೆ ಹಿಂಗಿಡಬೇಕು. ಹಿಂಗಿಟ್ಟು ಏನು ಮಾಡಬೇಕು, ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ನೋಡಿರಿ ಇಲ್ಲಿ ಕೆಳಗಡೆ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಇದನ್ನು ಡ್ರ್ಯಾಗ್ ಮಾಡಬೇಕು. ಇದನ್ನು ಈ ಥರ ಡ್ರ್ಯಾಗ್ ಮಾಡಬೇಕು. ಸುಮಾರು 20 ಸೆಕೆಂಡ್ ಡ್ರ್ಯಾಗ್ ಮಾಡಬೇಕು. ಒಂದು ಅಕ್ಷರ ಸ್ಲೋ ಮೇಲೆ ಹೋಗ್ಬೇಕಲ್ಲ, ಇಲ್ಲಿ ಡ್ರ್ಯಾಗ್ ಮಾಡಬೇಕು. 20 ಸೆಕೆಂಡ್ ಡ್ರ್ಯಾಗ್ ಮಾಡ್ತೀನಿ ನೋಡಿರಿ. ಈ ಥರ ಡ್ರ್ಯಾಗ್ ಮಾಡಿದೆ. ಈ ಡ್ರ್ಯಾಗ್ ಮಾಡಿದ ಮೇಲೆ ಏನು ಮಾಡಬೇಕು, ನೆಕ್ಸ್ಟ್ ಇಲ್ಲಿ ಡ್ರ್ಯಾಗ್ ಮಾಡಿದ ಮೇಲೆ ಇಲ್ಲಿ ಈಗ ಟಿ ಅಂತ ಇಲ್ಲಿ ಇದನ್ನು ತಂದಿಡಬೇಕು. ತಂದಿಟ್ಟಾಗ ಇಲ್ಲಿ ನೋಡಿರಿ, ಇಲ್ಲಿ ಕಾಣ್ತಾ ಇದೆ ನೋಡಿರಿ ಪ್ಲಸ್, ಇಲ್ಲಿ ಲೆಫ್ಟ್ ಸೈಡ್ ಪ್ಲಸ್ ಮಾರ್ಕ್ ಇಲ್ಲಿದೆ ನೋಡಿರಿ. ಈ ಪ್ಲಸ್ ಮಾರ್ಕಿಗೆ ಕ್ಲಿಕ್ ಮಾಡಿರಿ. ಇಲ್ಲಿ ಕ್ಲಿಕ್ ಮಾಡಿರಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಆಮೇಲೆ ಕೆಳಗಡೆ ಇದನ್ನು ಸ್ಕ್ರಾಲ್ ಮಾಡಿರಿ. ಸ್ಕ್ರಾಲ್ ಮಾಡಿ ಇಲ್ಲಿ ಎಂಡಿಗೆ ಇಡ್ರಿ. ಎಂಡಿಗೆ ಇಟ್ಟ ಮೇಲೆ ಇಲ್ಲಿ ಏನು ಮಾಡಬೇಕು, ಇದನ್ನು ಹೊಳ್ಳಿ ಇಲ್ಲಿ ಕ್ಲಿಕ್ ಮಾಡಿರಿ. ಮತ್ತೆ ಒಂದು ಸಲ ಕ್ಲಿಕ್ ಮಾಡಿರಿ. ಆಗ ಫಸ್ಟ್ ಕ್ಲಿಕ್ ಮಾಡಿದ್ವಲ್ಲ, ಇಲ್ಲಿ ಮತ್ತೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿ ಏನು ಮಾಡಬೇಕು, ಇದನ್ನು ಈಗ ಇಂಪಾರ್ಟೆಂಟ್, ಈ ಕ್ಲಿಕ್ ಮಾಡಿದ ಮೇಲೆ ಈ ಅಕ್ಷರಗಳ ಇಲ್ಲಿ ಏನು ತಂದಿದ್ದೀವಲ್ಲ ಕೆಳಗಡೆ ಸ್ಕ್ರೀನ್ ಮೇಲೆ, ಇವನು ಮೇಲ್ಗಡೆ ಜಗ್ಗೋಣ. ಮೇಲ್ಗಡೆ ಕಳ್ಸೋಣ ಇವನು. ಈ ಥರ ಕಳಿಸ್ಬಿಟ್ಟು ಆಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಸೈಡ್ ಕ್ಲಿಕ್ ಮಾಡಿರಿ. ಈಗ ಪ್ಲೇ ಮಾಡೋಣ. ಈಗ ಪ್ಲೇ ಮಾಡೋಣ ನೋಡಿರಿ. ಈಗ ಇಲ್ಲಿಂದ ಪ್ಲೇ ಅಂತ ಹೇಳೋಣ. ಪ್ಲೇ ಅಂದಾಗ ನೋಡಿರಿ ಮೇಲೆ ಗೊತ್ತಾ ನೋಡಿರಿ ಇದು ಮೇಲೆ ಹೋಯ್ತು. ಇದನ್ನು ನಾವು ವಾಯ್ಸ್ ಓವರ್ ಕೊಡ್ಬೋದು. ಇದಕ್ಕೆ ಯಾವ ಥರ ಕೊಡ್ಬೋದು, ಇಲ್ಲಿ ಮತ್ತು ಹಿಂದಕ್ಕೆ ಬನ್ನಿ. ಇಲ್ಲಿ ಮೇಲಕ್ಕೆ ನಿಧಾನವಾಗಿ ಇದೊಂದಾಯಿತು. ಇದು ಸ್ವಲ್ಪ ಫಾಸ್ಟ್ ಆಯ್ತು. ಈಗ ಇದೇನು ಸ್ವಲ್ಪ ಫಾಸ್ಟ್ ಇದೆ. ಇದನ್ನು ಇನ್ನೂ ಸ್ವಲ್ಪ ಸ್ಲೋ ಮಾಡ್ಕೋಬೇಕಪ್ಪ ಅಂದರೆ ಇದು ಪರವಾಗಿಲ್ಲ, ಸ್ಲೋನೇ ಇದೆ. ಇನ್ನೊಂದು ಸ್ವಲ್ಪ ಸ್ಲೋ ಮಾಡ್ಬೇಕಂತಪ್ಪ ಅಂತಂದರೆ ಇದನ್ನು ಬೇಕಾದ್ರೆ ಡ್ರ್ಯಾಗ್ ಮಾಡ್ಕೋಬೋದು. ನಾವು ಇದನ್ನು ಇನ್ನೊಂದು ಸ್ವಲ್ಪ ಮುಂದೆ ಇಲ್ಲಿದೆಲ್ಲ ಈ ಕೆಳಗಿನ ಬಾರ್ನ ಮುಂದೆ ಇನ್ನೊಂದು ಸ್ವಲ್ಪ ಡ್ರ್ಯಾಗ್ ಮಾಡಿ ಇನ್ನೂ ಸ್ಲೋ ಆಗುತ್ತೆ. ಈಗ ನೋಡಿರಿ, ಈಗ ಪ್ಲೇ ಮಾಡ್ತೀನಿ, ಇನ್ನೂ ಸ್ಲೋ ಆಗುತ್ತೆ. ಈಗ ಪ್ಲೇ ಮಾಡ್ತೀನಿ ನೋಡಿರಿ. ಆಗಲಿಗಿಂತ ಈಗ ಸ್ವಲ್ಪ ಸ್ಲೋ ಆಗುತ್ತೆ ನೋಡಿರಿ, ಇನ್ನೂ ಸ್ಲೋ ಆಯಿತು. ಅಂದರೆ ಒಲೆ ಹತ್ತಿ ಉರಿದೆಡೆ ನಿಲ್ಲಬಹುದಲ್ಲದೆ ದರ ಹತ್ತಿ ಉರಿದೆಡೆ ನೆಲಬಾರದು. ನೀರುಂಬೆಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳವಡೆ ತಾಯಿ ಮಲೆ ಹಾಲು ನಂಜಾಗಿ ಕೊಲವಡೆ ಇನ್ನಾರಿಗೆ ದೂರವೇ ಕುಲಸಂಗ ಮದುವೆ ಅಂತ ತಿಳ್ಕೊಂಡು ನಾವು ಈ ರೀತಿಯಾಗಿ ನಾವು ವಾಯ್ಸ್ ಓವರ್ ಕೊಡ್ಬೋದು. ಅಲ್ಲಿ ಅದೇ ನಾವು ಹೇಳ್ಬೋದು. ಈ ರೀತಿ ಆಯಿತು. ನೆಕ್ಸ್ಟ್ ಏನು ಮಾಡೋಣ, ಇನ್ನೊಂದು ವಚನ ಕೊಡ್ಸೋಣ. ಇಲ್ಲಿ ಟೆಕ್ಸ್ಟ್ ಮತ್ತೆ ಟೆಕ್ಸ್ಟ್ ಏನು ಮಾಡಿರಿ, ಟೆಕ್ಸ್ಟ್ ಕ್ಲಿಕ್ ಮಾಡಿ ಏನು ಮಾಡಬೇಕು, ಈಗ ಇನ್ನೊಂದು ಇಲ್ಲಿ ಟೆಕ್ಸ್ಟ್ ಅಂದಾಗ ಇಲ್ಲಿ ಮತ್ತೊಂದು ಪೇಸ್ಟ್ ಮಾಡ್ತೀನಿ ನೋಡಿರಿ. ನಾನು ಆಲ್ರೆಡಿ ಬರ್ಕೊಂಡು ಇಟ್ಕೊಂಡಿದ್ದೆ, ಮತ್ತೊಂದು ಪೇಸ್ಟ್ ಮಾಡಿದೆ. ಇಲ್ಲಿ ಓಕೆ ಅಂತೀನಿ ಹೇಳ್ತೀನಿ. ಇಲ್ಲಿ ಓಕೆ ಅನ್ನೋಕ್ಕೆ ಮುಂಚೆ ಇಲ್ಲಿ ಸೆಟ್ಟಿಂಗ್ ಮಾಡಬೇಕು. ಇದನ್ನು ಮತ್ತೆ ಯಾವ ಥರ, ಲೋಕದ ಡೊಂಕು ನೀವೇಕೆ ಈ ಥರ ಮೊದಲು ಸೆಟ್ಟಿಂಗ್ ಮಾಡ್ಕೊಡ್ರಿ. ಈ ಥರ ಅಕ್ಷರಗಳನ್ನು ಸೆಟ್ಟಿಂಗ್ ಮಾಡ್ಕೋಬೇಕು. ನೀವೇಕೆ ತಿದ್ದಿವಿರಿ, ನಿಮ್ಮ ಮನವ ಸಂತೈಸ್ಕೊಳ್ಳಿ, ನಿಮ್ಮ ತನುವ ಸಂತೈಸ್ಕೊಳ್ಳಿ. ಈ ಥರ ಸೆಟ್ಟಿಂಗ್ ಮಾಡ್ಕೊಳ್ಳೋಣ. ಈ ಥರ ಸೆಟ್ಟಿಂಗ್ ಮಾಡಿ ಅಲ್ಲಿ ಓಕೆ ಕೊಡೋಣ. ಓಕೆ ಕೊಟ್ಟ ಮೇಲೆ ಈ ಥರ ಬಂತು. ಮತ್ತು ಈ ಥರ ಬಂದಮೇಲೆ
ಇಲ್ಲಿ ಇನ್ನೊಂದು ಸ್ವಲ್ಪ ಸೆಟ್ಟಿಂಗ್ ಮಾಡೋಣ. ಇಲ್ಲಿ ಏನು ಮಾಡೋಣ, ಕೂಡಲ ಸಂಗಮ ದೇವ ಮೆಚ್ಚನ. ಈ ಥರ ಸೆಟ್ಟಿಂಗ್ ಮಾಡ್ಕೊಂಡ ಮೇಲೆ ಕ್ಲಿಕ್ ಕೊಡ್ತೀನಿ. ಈ ಥರ ಬಂದು ಅಕ್ಷರಗಳು ಮತ್ತೆ ವೈಟ್ ಬಂದ್ವಿ. ಇಲ್ಲಿ ವೈಟ್ ಬಂದ ಮೇಲೆ ಇದನ್ನು ಬ್ಲ್ಯಾಕ್ ಮಾಡಬೇಕು. ಇದು ಡ್ರ್ಯಾಗ್ ಮಾಡ್ಕೊಳ್ಳೋಣ. ಡ್ರ್ಯಾಗ್ ಮಾಡ್ಕೊಂಡು ಇಲ್ಲಿ ಮತ್ತೆ ಬ್ಲ್ಯಾಕ್ ಮಾಡಬೇಕು. ಇದನ್ನು ಈ ಅಕ್ಷರಗಳು ಬ್ಲ್ಯಾಕ್ ಮಾಡ್ಬೇಕಾದ್ರೆ ಮತ್ತೇನು ಇಲ್ಲಿ ಕಲರ್ಗೆ ಹೋಗ್ಬೇಕು. ಕಲರ್ ಕ್ಲಿಕ್ ಮಾಡಿರಿ. ಇಲ್ಲಿ ಅನೇಕ ಕಲರ್ ಬರ್ತದೆ. ಬ್ಲ್ಯಾಕ್ ಕಲರ್ ತೊಗೊಳೋಣ. ಇಲ್ಲಿ ರೈಟ್ ಮಾರ್ಕಿಗೆ ಮತ್ತು ನಾನು ಓಕೆ ಕೊಡ್ತೀನಿ. ಆವಾಗ ಬ್ಲ್ಯಾಕ್ ಬಂದ್ವಿ. ಇಲ್ಲಿ ಬ್ಲ್ಯಾಕ್ ಬಂದಮೇಲೆ ಇದೆಲ್ಲ ಈ ಒಂದು ಸ್ಕ್ರೀನ್ ಇದನ್ನು ಇಲ್ಲಿ ಕೆಳಗಡೆ ತರಬೇಕು. ತಂದು ಇಲ್ಲಿ ಥರ ಇದು ಮಾಡಿರಿ. ಮತ್ತೆ ಏನು ಮಾಡಬೇಕು, ಇದನ್ನು ಇಲ್ಲಿ ಸೇಮ್ ಅದೇ ಥರ ಆಗಲೇ ಮಾಡಿದ್ವಲ್ಲ ಫಸ್ಟಿಗೆ ಅದೇ ಥರ ಇದನ್ನು ಕೆಳಗಲ್ದು ಇಲ್ಲಿ ಡ್ರ್ಯಾಗ್ನ ಈಗ ಇದನ್ನು ಡ್ರ್ಯಾಗ್ ಮಾಡೋಣ 20 ಸೆಕೆಂಡ್ ಮುಂದಕ್ಕೆ. ನೆಕ್ಸ್ಟ್ ಡ್ರ್ಯಾಗ್ ಮಾಡೋಣ. ಈ ರೀತಿಯಾಗಿ ನಾವು 20 ಸೆಕೆಂಡ್ ಡ್ರ್ಯಾಗ್ ಮಾಡಿದ್ವಿ. ಇಲ್ಲಿ ಮತ್ತೆ ನಾವು ಏನು ಮಾಡಿ ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಲೆಫ್ಟ್ ಸೈಡ್ ಇದೆಯಲ್ಲ ಪ್ಲಸ್ ಮಾರ್ಕ್, ಇಲ್ಲಿ ಕ್ಲಿಕ್ ಮಾಡೋಣ. ಇದನ್ನು ಮತ್ತೆ ಮುಂದಕ್ಕೆ ಸರಿಸಿದ ಮೇಲೆ ಇಲ್ಲಿ ತಂದಿಟ್ಟು ಇದಕ್ಕೆ ಮತ್ತೆ ಇದು ಮಾಡಿ ಇದ್ರ ಮೇಲೆ ಅಕ್ಷರ ಇದೆಯಲ್ಲ ಇದನ್ನು ಮತ್ತೆ ಮೇಲೆ ಕಳ್ಸೋಣ. ಈ ಕೈ ಬಿಟ್ಬಿಡ್ರಿ. ಇಲ್ಲಿ ಹಾಕಿ ಕೊಡ್ರಿ. ಈಗ ಮತ್ತೆ ಪ್ಲೇ ಮಾಡಿರಿ. ಈ ಥರ ಅಷ್ಟು ಮಾಡಿದ್ಮೇಲೆ ಪ್ಲೇ ಮಾಡಿರಿ. ಫಸ್ಟ್ ಮೊದಲು ಪ್ಲೇ ಮಾಡ್ತೀವಿ ನೋಡಿರಿ. ಇಲ್ಲಿ ನೋಡಿರಿ ಮೊದಲಿಗಿಂತ ಮತ್ತೆ ನೋಡಿರಿ. ಒಲೆ ಹತ್ತಿ ಉರಿದೆಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದೆಡೆ ನಿಲ್ಲಲಾರದು. ಏರಿ ನೀರಂಬಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳವಡೆ ತಾಯಿ ಮೊಲೆ ಹಾಲು ನಂಜಾಗಿ ಕೊಲವಡೆ ಇನ್ನಾರಿಗೆ ದೂರಬೇಕು ಸಂಗಮದೇವ. ಲೋಕದ ಡೊಂಕ ನೀವೇ ಕಿತ್ತಿದ್ದೀವಿರಿ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮದೇವ ಅಂತ ಈ ಥರ ಈ ರೀತಿಯಾಗಿ ಇನ್ನೂ ಅನೇಕಗಳ ಇದರಲ್ಲಿ ಕೆಳಗಡೆ ನಾವು ಜೋಡಿಸ್ಕೊಂತ ಹೋಗ್ಬೋದು. ಈ ರೀತಿಯಾಗಿ ನೋಡಿರಿ. ಇಷ್ಟೆಲ್ಲ ಆದಮೇಲೆ ನಾವೆಲ್ಲ ಈ ರೀತಿ ಮೇಲುಗಡೆ ಹೋಯಿತು. ಈ ಥರ ಆದಮೇಲೆ ಇದಕ್ಕೆ ನಾವು ವಾಯ್ಸ್ ಓವರ್ ಕೊಡೋಣ. ಹೆಂಗೆ ಕೊಡೋಣ ವಾಯ್ಸ್ ಓವರ್ನ? ಇಲ್ಲಿ ನೋಡಿರಿ. ಇದನ್ನು ಇಲ್ಲಿ ಮತ್ತೆ ಈ ಥರ ಡ್ರ್ಯಾಗ್ ಮಾಡಿರಿ. ಇಲ್ಲಿ ಬಲಗಡೆ ಇಲ್ಲೊಂದು ರೌಂಡಲ್ಲಿ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿರಿ. ಇಲ್ಲಿ ಬರ್ತಿಲ್ಲಿ ಇಲ್ಲಿ ಮೀಡಿಯಾ ಅಂತ ಇದೆ, ಲೇಯರ್ ಅಂತ ಇದೆ, ಆಮೇಲೆ ರೆಕಾರ್ಡ್ ಅಂತಿದೆ, ಇಲ್ಲಿ ಆಡಿಯೋ ಅಂತಿದೆ. ಆಡಿಯೋ ಬೇಕಾದರೆ ಇಲ್ಲಿ ನಾವು ಯಾವುದಾದ್ರೂ ಆಡಿಯೋ ಇಲ್ಲಿ ಇದನ್ನ ಆಡಿಯೋ ಮಾಡ್ಬೋದು. ಈ ಆಡಿಯೋ ಬೇಡ, ನಾವು ರೆಕಾರ್ಡಿಂಗ್ ಮಾಡೋಣ. ರೆಕಾರ್ಡಿಂಗ್ ಇಲ್ಲಿ ನಾವು ವಾಯ್ಸ್ ಓವರ್ ಕೊಡೋಣ. ಇಲ್ಲಿ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಸ್ಟಾರ್ಟ್ ಅಂತ ಕೊಡ್ತೀನಿ. ಈಗ ನೋಡಿರಿ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಬಾರದು. ಏರಿ ನೀರಂಬಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳವಡೆ ತಾಯಿ ಮೊಲೆ ಹಾಲು ನಂಜಾಗಿ ಕೊಲವಡೆ ಇನ್ನಾರಿಗೆ ದೂರವೇ ಕೂಡಲ ಸಂಗಮದೇವ. ಲೋಕದ ಡೊಂಕ ನೀವೇ ಕಿತ್ತಿದ್ದೀವಿರಿ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆ ದುಃಖಕ್ಕೆ ಕೇಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮದೇವ. ಈಗ ಸ್ಟಾಪ್ ಮಾಡ್ತೀನಿ ನೋಡಿರಿ. ಈಗ ನಾನು ಪ್ಲೇ ಮಾಡಿ ನೋಡ್ತೀನಿ ನೋಡಿರಿ. ಈಗ ಪ್ಲೇ ಮಾಡ್ತೀನಿ ನೋಡಿರಿ. ಈಗ ನೋಡಿರಿ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಬಾರದು. ಏರಿ ನೀರಂಬಡೆ ಬೇರೆ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳವಡೆ ತಾಯಿ ಮೊಲೆ ಹಾಲು ನಂಜಾಗಿ ಕೊಲವಡೆ ಇನ್ನಾರಿಗೆ ದೂರಬೇಕು ಸಂಗಮದೇವ. ಲೋಕದ ಡೊಂಕ ನೀವೇ ಕಿತ್ತಿದ್ದೀವಿರಿ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆ ದುಃಖಕ್ಕೆ ಕೇಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮದೇವ. ಈಗ ಸ್ಟಾಪ್ ಮಾಡ್ತಾ ನೋಡ್ರಿ. ಈ ರೀತಿಯಾಗಿ ನಾವು ಏನು ಮಾಡ್ಬೋದು, ವಾಯ್ಸ್ ಓವರ್ ಕೊಟ್ಟು ಈ ಥರ ನಾವು ಡ್ರ್ಯಾಗ್ ಮಾಡ್ತೀವಿ. ಈ ಥರ ಒಂದು ಅಕ್ಷರಗಳ ಮೇಲಕ್ಕೆ ಹೋಗ್ತಕ್ಕಂಥ ಒಂದು ವಿಡಿಯೋ ಮಾಡ್ಬೋದು. ಈ ರೀತಿಯಾಗಿ ಮಾಡಿ ಇನ್ನೂ ಇದರಲ್ಲಿ ಅನೇಕ ಆಪ್ಷನ್ ಇದೆ. ಇನ್ನೊಂದು ವಿಡಿಯೋದಲ್ಲಿ ನಾನು ಕೈನ್ಮಾಸ್ಟರ್ ಎಡಿಟ್ ಮಾಡೋದು ಹೇಗೆ ನಾನು ತಿಳಿಸ್ಕೊಡ್ತೀನಿ. ನೀವು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನೋಡಿದಲ್ಲ ಸ್ನೇಹಿತರೆ, ಯಾವ ರೀತಿಯಾಗಿ ಕೈನ್ಮಾಸ್ಟರ್ ಆ್ಯಪನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಸ್ಕ್ರಾಲಿಂಗ್ ವೀಡಿಯೋ ಮಾಡ್ಬೇಕನ್ನೋದನ್ನು, ಅಕ್ಷರಗಳ ಮೇಲೆ ಹೋಗ್ತಕ್ಕಂಥ ವೀಡಿಯೋಗಳು ಮಾಡ್ಬೇಕನ್ನೋದನ್ನು ತಿಳ್ಕೊಂಡ್ರಿ. ಕೈನ್ಮಾಸ್ಟರಲ್ಲಿ ಆರಾಮಾಗಿ ಮಾಡ್ಬೋದು. ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ, ಕೆಲವು ಗೊತ್ತಿರ್ಬೋದು. ಗೊತ್ತಿರದೇ ಇರ್ತಕ್ಕಂಥ ಹೊಸ ಯೂಟ್ಯೂಬರ್ಸ್ ಇರೋದಿಲ್ಲ. ನೀವು ಪ್ರಯತ್ನ ಮಾಡಿರಿ. ಈ ಥರ ಅನೇಕ ವಿಷಯಗಳನ್ನು ತೆಗೆದುಕೊಂಡು ನೀವು ಈ ರೀತಿ ವಿಡಿಯೋ ಮಾಡ್ಬೋದು. ಎಲ್ಲರಿಗೂ ನನಗೆ ಭಾಳ ಸಪೋರ್ಟ್ ಮಾಡ್ತಾಯಿದ್ದೀರಿ. ಇದೇ ರೀತಿ ಸಪೋರ್ಟ್ ನಿಮಗೆ ಸದಾ ಮಾಡ್ತಾಯಿರಿ. 1000 ಸಬ್ಸ್ಕ್ರೈಬರ್ ಮಾಡಿಕೊಡೋದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಈ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ. ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಕೊಡಿ. ಧನ್ಯವಾದಗಳು.